ಬಾಯಿಲ ಅಂಗನವಾಡಿ ರಸ್ತೆ ಅಂತ ಇದ್ರ ಅಲ್ಲಿ ಯಾರು ಬಂದು ಹುಡುಕಿದ್ರು ಅಲ್ಲಿ ಬಾಯಿಲ ಅಂಗನವಾಡಿ ಸಿಗ್ಲಿಕ್ಕಿಲ್ಲ. ಅಲ್ಲಿ ಹಾಕಿದ್ದಾರೆ, ದಾಸಗೋಡಿ ಅಂತ ಹಾಕಿ ಆಚೆ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಮನೆ ಇರುತ್ತೆ, 3-4 ಮನೆ, ಅದು ತಪ್ಪಿದೆ. ಇದೊಂದು ಲೊಕೇಶನ್, ದಾಸಗೋಡಿ ಮೈನ್ ಪಾಯಿಂಟ್ ಇಲ್ಲಿ ಇರುತ್ತೆ. ಯಾವುದೇ ಕಡತದಲ್ಲಿ BC ರಸ್ತೆ ಎನ್ನುವಂತ ಹೆಸರಿಲ್ಲ. ಮಾಮೂಲಿಯಾಗಿ ಎಲ್ಲರೂ ಹೇಳುವಂತ ಹೆಸರು BC ರೋಡು. ಆದ್ರಿಂದ ಕೆಲವರಿಗೆ BC ರಸ್ತೆ ಅಂದ್ರೆ ಯಾವ ಊರು ಎನ್ನುವಂತ ಒಂದು ಸಂಶಯ ಆಗಿದೆ. ಪರಿಹಾರ ಆಗ್ಬೇಕು. ಅದೇ ಬೋರ್ಡ್ ಹಾಕ್ಬೇಕು ಸರ್. ಯಾರಿದ್ದಾರೆ ಅವ್ರು ಹೇಳ್ಬಿಟ್ಟು ಒಂಚೂರು ಬೋರ್ಡ್ ಹಾಕಿದ್ರೆ ಎಲ್ಲಾ ಡ್ರೈವರ್ಗಳಿಗೂ ಎಲ್ಲರಿಗೂ ಪ್ರತಿಯೊಬ್ಬರು ಜನಕ್ಕೆಲ್ಲ ಅನುಕೂಲ ಆಗುತ್ತೆ ಸರ್. ಇದು ಬೋಳಂಗಡಿ ಅಥವಾ ನರಹರಿ ಕ್ಷೇತ್ರ ಇರುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ. ಆದ್ರೆ ಇಲ್ಲಿ ಕಲ್ಲಡ್ಕ ಅಂತೇಳಿ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಅದು ಸಹ ಆ ಬೋರ್ಡಿನಲ್ಲಿ ಎಷ್ಟು ಕಿಲೋಮೀಟರ್ ಕಲ್ಲಡ್ಕಕ್ಕೆ ಇದೆ ಎನ್ನುವಂತ ಮಾಹಿತಿ ಇಲ್ಲ. ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಮನೆ ಇದೆ ಅಂತ, ಆ ಮನೆ ಹೆಸರನ್ನು ತಂದು ಇಲ್ಲಿ ಹಾಕಿದ್ದಾರೆ. ಆನ್ಲೈನ್ ಅಲ್ಲಿ ನೋಡಿ, ಏನೋ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ ಒಂದು ಹೆಸರನ್ನು ತಂದು ಹಾಕಿದ್ದಾರೆ. ಇಲ್ಲಿ ಮೈನ್ ಆಗಿ ಬೇಕಾಗಿರುವಂತದ್ದು ದೋರ್ನೆ, ಆಮೇಲೆ ಮಠದ ಬೆಟ್ಟು, ಕೋಡಿಹಳ್ಳಿ ಮೈನ್ ಇಲ್ಲಿ. BC ರೋಡು ಅಡ್ಡವೊಳೆ ರಸ್ತೆಯ ಚತುಷ್ಪಥ ರಸ್ತೆಯ ಕಾಮಗಾರಿ ಈಗಾಗಲೇ ಬಹುಭಾಗ ಮುಗ್ದಿದೆ. ಆದರೆ ಕೆಲವೊಂದು ತೊಂದರೆಗಳು ಈ ರಸ್ತೆಯ ಅಂಚಿನಲ್ಲಿ ನಮಗೆ ಕಾಣಸಿಗ್ತದೆ. ಪ್ರಯಾಣಿಕರು ಬರುವಂಥ ನಿತ್ಯ ಪ್ರಯಾಣಿಕರಲ್ಲದೆ ಬೇರೆ ಊರಿನಿಂದ ಬರುವಂಥ ಪ್ರಯಾಣಿಕರಿಗೆ ಯಾವ ಊರಲ್ಲಿ ನಾವು ಇಳಿಬೇಕು ಎನ್ನುವಂಥ ಸಮಸ್ಯೆ ತಲೆದೋರಿದೆ. ಯಾಕೆಂದ್ರೆ ಈ ಚತುಷ್ಪಥ ರಸ್ತೆ ಆಗುವಾಗ ಹಲವಾರು ಇಕ್ಕೆಲಗಳಲ್ಲಿರುವಂತಹ ಪೇಟೆಗಳು ಅದು ಬದಿಗೆ ಸರಿದು ಯಾವುದು ಊರು ಅನ್ನುವುದನ್ನ ಜನರಿಗೆ ಮನದಟ್ಟು ಮಾಡುವಲ್ಲಿ ತುಂಬಾ ಕಷ್ಟ ಆಗ್ತದೆ. ಆದ್ರಿಂದ ಚತುಷ್ಪಥ ರಸ್ತೆಯನ್ನ ಈ ಹೆದ್ದಾರಿ ಕಾಮಗಾರಿಯನ್ನ ಮಾಡಿದಂತ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ಕೆಲವೊಂದು ಕಡೆಯಲ್ಲಿ ಎಡವಿದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ಯಾವ ಊರಿಗೆ ನಾವು ಹೋಗ್ಬೇಕು ಅಲ್ಲಿ ಸರಿಯಾದ ನಾಮಫಲಕ ಇಲ್ಲದೆ ಆ ಭಾಗದಲ್ಲಿ ಜನರು ಇಳಿಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಅದು ಸಹ ಕೆಲವು ಕಡೆಯಲ್ಲಿ ಸರಿಯಾಗಿದ್ರೆ ಆ ಊರಿನಲ್ಲಿ ಇದ್ರು, ಕೆಲವು ಕಡೆಯಲ್ಲಿ ಆ ಊರನ್ನು ಬಿಟ್ಟು ಆ ಊರಿಗಿಂತ 1-2 ಕಿಲೋಮೀಟರ್ ಆಚೆ ಈಚೆ ತನ್ನ ನಾಮಫಲಕವನ್ನು ಹಾಕಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಈ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಗೊತ್ತಿಲ್ಲದೆಯೋ ಅಚಾತುರ್ಯವಾಗಿ ಮಾಡಿದಂತ ಕೆಲವು ತಪ್ಪುಗಳನ್ನ ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಈ ಚಾನೆಲ್ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ನೋಡಿ, ನಾವೀಗ ಪಾಣೆಮಂಗಳೂರಿನ ಹತ್ರ ಇದ್ದೇವೆ. ಪಾಣೆಮಂಗಳೂರನ್ನ ಪ್ರವೇಶಿಸುವಂತ ಭಾಗದಲ್ಲಿ ಇದ್ದೇವೆ. ಇಲ್ಲಿ ಬಲಕ್ಕೆ ಹೋದ್ರೆ ನೇರವಾಗಿ ಮೇಲ್ಸೇತುವೆ ಮುಖಾಂತರ ನಾವು ಹೋಗ್ಬೇಕು. ಒಳಗೆ ಬಂದಾಗ ಸರ್ವಿಸ್ ರಸ್ತೆ ಕಾಣ್ತದೆ. ಇಲ್ಲಿ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಪಾಣೆಮಂಗಳೂರಿಗೆ ಹೋಗುವಂತ ದಾರಿ ಎನ್ನುವಂತ ಯಾವುದೇ ಒಂದು ನಾಮಫಲಕ ಇಲ್ಲಿ ಇಲ್ಲ. ಜನರಿಗೆ ತುಂಬಾ ಕಷ್ಟ ಆಗ್ತದೆ. ಪಾಣೆಮಂಗಳೂರು ಪೇಟೆಗೆ ಹೋಗುವವರಿಗೆ ತುಂಬಾ ಕಷ್ಟ ಆಗ್ತದೆ. ನಾಮಫಲಕವನ್ನು ಇಲ್ಲಿ ಅಳವಡಿಸುವುದು ಸೂಕ್ತ. ಈಗ ಪಾಣೆಮಂಗಳೂರಲ್ಲಿ ಬರುವಂತಹ ಒಂದು ಮೈಸೂರಿಗೆ ಹೋಗುವಂತಹ ಒಂದು ಕಾರ್ ನಮ್ಗೆ ಸಿಕ್ಕಿತ್ತು. ಅದರ ಚಾಲಕರ ಹತ್ರ ನಾವು ಮಾತಾಡ್ತಾ ಇದ್ದೇವೆ. ತಾವೆಲ್ಲಿ ಹೋಗುವರು? ನಾನು ಮೈಸೂರು. ನಿಮ್ಮ ಹೆಸರು? ನನ್ನ ಹೆಸರು ಸತ್ಯ ಅಂತ. ಈ ಸಮಸ್ಯೆ ಬಗ್ಗೆ ಪಾಣೆಮಂಗಳೂರಿಗೆ ಬರುವಾಗ ನಿಮ್ಗೆ ಮೈಸೂರಿಗೆ ಎಲ್ಲಿ ಹೋಗ್ಬೇಕು, ಅದು ಒಳಗೆ 2 ರಸ್ತೆಗಳು ಜಾಯಿಂಟ್ ಆಗುವಾಗ ನಿಮ್ಗೆ ಸ್ವಲ್ಪ ಗೊಂದಲ ಆಯ್ತು. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಅದೇ ಸರಿ, ಬರಬೇಕಾದ್ರೆ ಅಲ್ಲಿ ನೋಡಿದೆ, ಯಾವ್ದು ಬೋರ್ಡ್ ಇದ್ದಿಲ್ಲ. ಕೆಳಗಡೆ ಹೋಗ್ಬೇಕು ಮೇಲ್ಗಡೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಮ್ಯಾಪ್ ಹಾಕ್ತೆ, ಮೇಲ್ಗಡೆ ತೋರಿಸ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಕಡೆ ಬಲಗಡೆ ಬಂದೆ. ಇದು ಸಮಸ್ಯೆ ಆಗುತ್ತೆ. ಇದೊಂದು ಬೋರ್ಡ್ ಹಾಕಿದ್ರೆ ಅನುಕೂಲ, ಎಲ್ಲರಿಗೂ ಅನುಕೂಲ. ಸಂಪೂರ್ಣ ಉದ್ದಕ್ಕೂ ಇದೇ ಸಮಸ್ಯೆ ಇದೆ. ಸಂಪೂರ್ಣ ಐತೆ. ಅಲ್ಲಿವರೆಗೂ ಯಾವುದೋ ರೀತಿ ಬೋರ್ಡ್ ಕಾಣೋದಿಲ್ಲ. ಮ್ಯಾಪ್ ಹಾಕೋದ್ಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ಬೇಕು ಅಂತವ. ಆವಾಗ ನಾವು ಮ್ಯಾಪ್ ನೋಡ್ಕೊಂಡು ಬಲಗಡೆ ತಗೋಬೇಕಾಗುತ್ತೆ. ಈ ಸಮಸ್ಯೆ ಪರಿಹಾರ ಆಗ್ಬೇಕು. ಅದೇ ಬೋರ್ಡ್ ಹಾಕ್ಬೇಕು ಸರ್. ಯಾರಿದ್ದಾರೆ ಅವ್ರು ಹೇಳ್ಬಿಟ್ಟು ಒಂಚೂರು ಬೋರ್ಡ್ ಹಾಕಿದ್ರೆ ಎಲ್ಲಾ ಡ್ರೈವರ್ಗಳಿಗೂ ಎಲ್ಲರಿಗೂ ಪ್ರತಿಯೊಬ್ಬರು ಜನಕ್ಕೆಲ್ಲ ಅನುಕೂಲ ಆಗುತ್ತೆ ಸರ್. ಇದೊಂದು ಮೈಸೂರಿನ ನಮ್ಮ ಕಾರಿನ ಚಾಲಕರ ಅಭಿಪ್ರಾಯವನ್ನ ನಿಮ್ಗೆ ತಿಳಿಸಿದ್ದೇವೆ. ನೋಡಿ, ನಾವೀಗ ಚತುಷ್ಪಥ ರಸ್ತೆಯಲ್ಲಿರುವಂತಹ ಬೋಳಂಗಡಿ ಎನ್ನುವಂತ ಪ್ರದೇಶದಲ್ಲಿದ್ದೇವೆ. ಬೋಳಂಗಡಿ ಅಥವಾ ನರಹರಿ ಕ್ಷೇತ್ರ ಇರುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ. ಆದ್ರೆ ಇಲ್ಲಿ ಈ ಸ್ಥಳದಲ್ಲಿ ಕಲ್ಲಡ್ಕ ಅಂತೇಳಿ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಕಲ್ಲಡ್ಕಕ್ಕೆ ಹೋಗುವ ದಾರಿ, ಕಲ್ಲಡ್ಕವನ್ನು ಪ್ರವೇಶಿಸುವಂತ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಬೋಳಂಗಡಿಯಲ್ಲಿ ಅದು ಸಹ ಆ ಬೋರ್ಡಿನಲ್ಲಿ ಎಷ್ಟು ಕಿಲೋಮೀಟರ್ ಕಲ್ಲಡ್ಕಕ್ಕೆ ಇದೆ ಎನ್ನುವಂತ ಮಾಹಿತಿ ಇಲ್ಲ. ನಾವೀಗ ರಾಷ್ಟ್ರೀಯ ಹೆದ್ದಾರಿ ಕಲ್ಲಡ್ಕಕ್ಕೆ ಹೋಗುವಂತ ಜಾಗದಲ್ಲಿ ಇದ್ದೇವೆ. ನೇರವಾಗಿ ಹೋದ್ರೆ ಇದು ಬ್ಯಾಂಗ್ಳೂರಿಗೆ ಹೋಗುವಂತ ದಾರಿ. ಅದೇ ರೀತಿ ಇಲ್ಲಿ ಕಲ್ಲಡ್ಕ ಪೇಟೆಗೆ ಹೋಗುವಂತ ಒಂದು ಸರ್ವಿಸ್ ರೋಡ್ ಇದೆ. ಈ ಸರ್ವಿಸ್ ರೋಡಿಗೆ ಹೋಗ್ಲಿಕ್ಕೆ ಇಲ್ಲಿ ಯಾವುದೇ ನಾಮಫಲಕಗಳಿಲ್ಲ.
ಕಲ್ಲಡ್ಕದ ಪೇಟೆಗೆ ಹೋದ ಮೇಲೆ ಅಲ್ಲಿಂದ ನಾವು ಬಲಕ್ಕೆ ತಿರುಗಿದ್ರೆ ನಾವು ವಿಟ್ಲಕ್ಕೆ ಹೋಗುವಂತ ಒಂದು ಜಾಗ ಇದೆ. ವಿಟ್ಲಕ್ಕೆ ಹೋಗುವುದಾದ್ರೆ ಜನರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿಯೇ ಒಂದು ನಾಮಫಲಕ ಇದ್ರೆ ವಿಟ್ಲಕ್ಕೆ ಹೋಗುವಂತದ್ದು, ಕಲ್ಲಡ್ಕ ಪೇಟೆ ಒಳಗೆ ಹೋಗಿ ವಿಟ್ಲಕ್ಕೆ ಹೋಗುವಂತ ಒಂದು ನಾಮಫಲಕ ಇದ್ರೆ ಹೋಗುವಂತ ಜನರಿಗೆ, ಪ್ರಯಾಣಿಕರಿಗೆ ಸುಲಭ ಆಗ್ತದೆ. ನೋಡಿ, ಇದು ಬೆಂಗಳೂರಿಗೆ ಹೋಗುವಂತ ರಸ್ತೆ. ನೇರವಾಗಿ ಹೋದ್ರೆ ಅವರು ಎಷ್ಟೋ ಕಿಲೋಮೀಟರ್ ಮುಂದೆ ಹೋಗಿ ಪುನಃ ವಾಪಸ್ ಬರಬೇಕು ಅಂತ ಪರಿಸ್ಥಿತಿ ಇದೆ. ಬಿಸಿ ರೋಡಿನಿಂದ ಹೊರಡುವಂತ ಈ ಚತುಷ್ಪಥ ರಸ್ತೆಯಲ್ಲಿ ಆ ಪೇಟೆಗೆ ಸಂಬಂಧಿಸಿದಂತ ಹೆಸರಿನ ನಾಮಫಲಕದ ಸಮಸ್ಯೆಗಳಿದೆ. ಎಲ್ಲೆಂದರಲ್ಲಿ ನಾಮಫಲಕವನ್ನು ಹಾಕಿದ್ದಾರೆ. ಹೆಸರು ಬೇರೆ ಬೇರೆ ಕಡೆಯಲ್ಲಿ, ಊರು ಬೇರೆ ಕಡೆಯಲ್ಲಿ ಉಂಟು. ಈ ಬಗ್ಗೆ ಏನ್ ಹೇಳ್ಬೇಕು? ದಾರಿ ಸೂಚಿ ಫಲಕ ಅಂದ್ರೆ ಅದು ದಾರಿ ತಪ್ಪಿಸುವ ಫಲಕ ಅಂತ ಕಾಣ್ತದೆ ನಮಗೆ. ಬಿಸಿ ರೋಡ್ ದಾಟಿ ಬಂದ ಮೇಲೆ ನಿಮಗೆ ಇಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗುವಲ್ಲಿ ಬೋರ್ಡ್ ಹಾಕಿದ್ದಾರೆ, ಧರ್ಮಸ್ಥಳಕ್ಕೆ ಎಷ್ಟೋ ಕಿಲೋಮೀಟರ್ ಅಂತ. ಧರ್ಮಸ್ಥಳ ಬಿಸಿ ರೋಡಿಗೆ ತಿರುಗಲಿಗೆ ಮುಗೀತು. ಇಲ್ಲಿ ಬಂದದ್ದು ಬೇರೆ ರೂಟಲ್ಲಿ ಹೋಗುವಂಥದ್ದು. ನಮಗೆ ಇಲ್ಲಿ ಧರ್ಮಸ್ಥಳ ಅಲ್ಲಿ ಇವಾಗ ಅಗತ್ಯವೇ ಇಲ್ಲ. ಅಲ್ಲಿ ಮೈಸೂರು ಅಥವಾ ವಿಟ್ಲ ಅಥವಾ ಸುಬ್ರಹ್ಮಣ್ಯ ಒಳ್ಳೆ ಪುಣ್ಯಕ್ಷೇತ್ರ, ಅಲ್ಲಿ ಅದು ಆ ಹೆಸರು ಹಾಕ್ಬೇಕಿತ್ತು, ಅದು ಹಾಕ್ಲಿಲ್ಲ. ಆಮೇಲೆ ಈಚೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಈ ಕಲ್ಲಡ್ಕಕ್ಕೆ, ಅಲ್ಲಿ ಕಲ್ಲಡ್ಕ ತಿರುಗುವಂತ ಯಾವ ಸೂಚನೆಯೂ ಇಲ್ಲ. ಅಲ್ಲಿ ಕಲ್ಲಡ್ಕಕ್ಕೆ ಹೋಗುವ ರಸ್ತೆ ಅಂತ ಒಂದು ಸೂಚನೆಯೂ ಇಲ್ಲ. ಸರ್ವಿಸ್ ರಸ್ತೆ ಪ್ರಾರಂಭ ಆಗುವಲ್ಲಿ. ಆಮೇಲೆ ಮುಂದೆ ಬಂದ್ರೆ ಇಲ್ಲಿ ಬಾಲ್ತಿಲ್ ಅಂತ ಊರಿಲ್ಲ, ಬಾಲ್ತಿಲ್ ಅಂತ ಗ್ರಾಮ ಉಂಟು. ಅದು ಎಲ್ಲಿಯೋ ಒಂದು ಬಾಣದ ಗುರುತಾಗಿ ಬಾಲ್ತಿಲ್ ಅಂತ ಹಾಕಿದ್ದಾರೆ. ಅದಕ್ಕಿಂತ ಸ್ವಲ್ಪ ಮುಂದೆ ನೀರಪಾದೆಗೆ ಹೋಗುವಂತ ದೊಡ್ಡ ರಸ್ತೆ, ಅದು ಒಂದು ಈ ಬೈಪಾಸ್ ರಸ್ತೆಯಾಗಿ, ಈ ಹೈವೇ ಅನ್ನೋ ಬೈಪಾಸ್ ರಸ್ತೆ ಇರುವಂತದ್ದು. ಆ ರಸ್ತೆಯಲ್ಲಿ ಬಾಯಿಲ ಅಂಗನವಾಡಿ ರಸ್ತೆ ಅಂತ ಇದ್ರೆ ಅಲ್ಲಿ ಎಲ್ಲಿ ಯಾರು ಬಂದು ಹುಡುಕಿದ್ರು ಅಲ್ಲಿ ಬಾಯಿಲ ಅಂಗನವಾಡಿ ಸಿಗ್ಲಿಕ್ಕಿಲ್ಲ. ಆ ರೀತಿ. ಮತ್ತೆ ಅಲ್ಲಿ ಮೆಲ್ಕಾರ್ನಲ್ಲಿ ಕರಿಂಗಾಣ ರಸ್ತೆ ಅಂತ ಆಗಿದ್ರೆ ಅದು ನಿಜವಾಗಿ ಕಲ್ಲಡ್ಕದಲ್ಲಿ ಹಾಕಬೇಕಾಗಿತ್ತು. ಯಾರನ್ನು ಕೇಳಿ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಊರಿನವರದ್ದು ಅವರಿಗೆ ಬಾಯಿಗೆ ಬಂದ ಹಾಗೆ ಒಂದು ಊರಿನ ಹೆಸರುಗಳನ್ನೆಲ್ಲ ಹಾಕಿ ಒಂದು ದಾರಿ ಸೂಚಿ ಫಲಕ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಇದನ್ನು ತೆಗೆದು ಅದಕ್ಕೆ ಊರಿಗೆ ಸಂಬಂಧಪಟ್ಟವರ ಕೇಳಿಕೊಂಡು ಆ ಬೋರ್ಡ್ ಅನ್ನು ಹಾಕ್ಬೇಕು ಅಂತ ನಾವು ಕೇಳುದು. ನಾವೀಗ ದಾಸಕೋಡಿಗೆ ಹೋಗುವಂತ ರಸ್ತೆಯಲ್ಲಿದ್ದೇವೆ. ದಾಸಕೋಡಿಗೆ ಹೋಗುವಂತ ಕೇಂದ್ರ ಸ್ಥಳ ಇದು. ಆದ್ರೆ ದಾಸಕೋಡಿಗೆ ಬರುವುದಕ್ಕಿಂತ ಮೊದಲೇ 2 ನಾಮಫಲಕಗಳು ಸಿಗ್ತದೆ. ಒಂದು ಎಡಕ್ಕೆ ತಿರುಗುವಂತ ಒಂದು ಫಲಕವನ್ನು ಹಾಕಿದ್ದಾರೆ, ಇನ್ನೊಂದು ಬಲಕ್ಕೆ ತಿರುಗುವಂತ ಫಲಕವನ್ನು ಹಾಕಿದ್ದಾರೆ. ಎಲ್ಲಿ ದಾಸಕೋಡಿ ಇದೆಯೋ ಅಲ್ಲಿ ತೋರಿಸುವಂತ ನಾಮಫಲಕ ಇಲ್ಲಿ ಇಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಈ ಬಾಯಿಲ ಅಂಗನವಾಡಿ ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಈ ಬಾಯಿಲ ಅಂಗನವಾಡಿ ಅಂತ ಹೇಳುವಂತ ಒಂದು ಊರು ಇಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೋ ಬೇಕಿದ್ದಂತ ಬಾಯಿಲ ಎನ್ನುವಂತ ಒಂದು ಊರು ಹತ್ತಿರದಲ್ಲಿದೆ, ಪಕ್ಕದಲ್ಲಿ ಇದೆ. ಆದ್ರೆ ಬಾಯಿಲ ಅಂಗನವಾಡಿ ಅಂತ ಒಂದು ಊರೇ ಇಲ್ಲ. ಅದಕ್ಕೆ ಹೋಗುವ ರಸ್ತೆ ಅಂತೇಳಿ ಇಲ್ಲಿ ಅದನ್ನು ತೋರಿಸಿದ್ದಾರೆ. ಈ ಬಗ್ಗೆ ನಮ್ಮ ಸ್ಥಳೀಯರಿದ್ದಾರೆ, ಅವರ ಹತ್ರ ಮಾತಾಡುವ. ಈ ಊರಿನ ಹೆಸರುಗಳು ಇಲ್ಲಿ ದಾಸಕೋಡಿ ಅಂದ್ರೆ ಇದು, ಇದಕ್ಕೆ ಆಚೆ ಬಿಲ್ ಮಾರ್ಕ್ ಹಾಕಿದ್ದಾರೆ. ಅಲ್ಲಿ ಬಾಲ್ತಿಲ ಅಂತ ಹಾಕಿ ಆಚೆ ಹಾಕಿದ್ದಾರೆ. ಅದಲ್ಲ, ಬಾಲ್ತಿಲ ಗ್ರಾಮದಲ್ಲಿ ಬಾಲ್ತಿಲ ಊರಿಲ್ಲ, ಇದು ದಾಸಕೋಡಿ. ಮತ್ತೊಂದು ಇದು ಬಾಯಿಲ ಅಂಗನವಾಡಿ ಅಂತ ಹಾಕಿದ್ದಾರೆ. ಈ ರಸ್ತೆಯಲ್ಲಿ ಹೋದ್ರೆ ಪಾಣೆಮಂಗ್ಳೂರು ಮತ್ತು ಬಾಲ್ತಿಲ ಸರ್ಕಾರಿ ಆಸ್ಪತ್ರೆ ಇದೆ, ಮತ್ತು ಬಾಲ್ತಿಲ ಶಾಲೆ, ಬಾಲ್ತಿಲ ಪಂಚಾಯತ್ ಆಫೀಸ್ ಇದೆ. ಇಲ್ಲಿ ಅದು ಬೋರ್ಡ್ ಹಾಕ್ಬೋದಿತ್ತು. ಅದಾದ್ರೆ ಬಾಲ್ತಿಲ ಗುತ್ತು ಅಂತ ಉಂಟು, ಬಾಲ್ತಿಲ ಬೀಡು ಇದೆ ಅಲ್ಲಿ. ಅದಾದ್ರೆ ಬಾಲ್ತಿಲ ಏರಿಯಾ. ಇದು ಬಾಯಿಲ ಅಂಗನವಾಡಿ ಅಂತ ಹಾಕಿದ್ದಾರೆ, ಅದು ಆ ಕಡೆಯಲ್ಲಿರುವಂತದ್ದು. ಬಾಯಿಲ ಅಂಗನವಾಡಿ ಅಂತೇಳಿ ಊರು ಉಂಟು, ಬಾಯಿಲ ಅಂತ ಊರು ಉಂಟು, ಅದು ವೀರಕಂಬ ಗ್ರಾಮ. ಅದು ಇಲ್ಲಿ ಅಲ್ಲ, ಆ ಸೈಡ್ ಅಲ್ಲಿ ಇರುವುದು. ಹಾಗೆ ಇದು ದಾಸಕೋಡಿ. ಇಲ್ಲಿ ನೋಡಿ, ಅಲ್ಲಿ ಇದು ದಾಸಕೋಡಿ ಶಾಪ್, ಅಲ್ಲಿ ಬಾಲ್ತಿಲ ಅಂತ ಹಾಕಿದ್ದಾರೆ. ಆಚೆ ಬೆಂಗಳೂರಿಂದ ಬರುವಾಗ ಈಗ ಒಬ್ರು ದಾಸಕೋಡಿಯಲ್ಲಿ ಇಳಿಬೇಕಂತ ಒಂದು ಲೊಕೇಶನ್ ಇರ್ತದೆ. ಅವರು ಬಾಲ್ತಿಲ ಅಂದ್ರೆ ಇದು ಅಂತ ಪ್ರಾಬ್ಲಮ್ ಆಗಿದೆ. ನಮ್ಮ ಇದು ಟೋಟಲ್ ದಾಸಕೋಡಿಯಲ್ಲೇ ಆಗಿರುವಂತದ್ದು. ಬೇರೆ ಎಲ್ಲ ಸರಿ ಹಾಕಿದ್ದಾರೆ ಸಾಧಾರಣ. ಈ ಏರಿಯಾದಲ್ಲಿ ಬಾಲ್ತಿಲ ಗ್ರಾಮದಲ್ಲಿ ಸ್ವಲ್ಪ ತಪ್ಪಾಗಿದೆ ತುಂಬಾ. ಒಂದು ಅಲ್ಲಿ ಹಾಕಿದ್ದಾರೆ ದಾಸಕೋಡಿ ಅಂತ ಹಾಕಿ ಆಚೆ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಮನೆ ಇರೋದು, 3-4 ಮನೆ, ಅದು ತಪ್ಪಿದೆ. ಇದು ಒಂದು ಲೊಕೇಶನ್, ದಾಸಕೋಡಿ ಮೈನ್ ಪಾಯಿಂಟ್ ಇಲ್ಲಿ ಇರೋದು. ಎಲ್ಲಿ ಪ್ರಯಾಣಿಕರು ಇಳಿಬೇಕಾ ಅಲ್ಲಿ ಬೋರ್ಡ್ಗಳು ಇಲ್ಲ ಅನ್ನುವಂತ ಒಂದು ಕಂಪ್ಲೇಂಟ್ ಇದೆ. ಅದೇ ರೀತಿ ಕೆಲವೊಂದು ಊರಿನ ಹೆಸರುಗಳು ತಪ್ಪಾಗಿದೆ. ನೋಡಿ, ನಾವೀಗ ಬುಡೋಳಿ ಎನ್ನುವಂತ ಒಂದು ಊರಲ್ಲಿದ್ದೇವೆ. ಇಲ್ಲಿಗೆ ಬುಡೋಳಿ ಜಂಕ್ಷನ್, ಇದು ಬುಡೋಳಿ ಅಂತೇಳಿ ಹೆಸರು. ಆದ್ರೆ ಇಲ್ಲಿ ಹಾಕಿರುವಂತ ಬೋರ್ಡ್ ನೋಡಿ, ಅದನ್ನ ಏನಾಜೆ ಅಂತ ಹೇಳಿ ಬರ್ತಿದ್ದಾರೆ. ಏನಾಜೆ ಅನ್ನುವಂತ ಊರಿದೆ, ಅದು ಇದಕ್ಕಿಂತ ಸ್ವಲ್ಪ ಮೊದಲು ಹೋಗಿ ಮುಂದೆ ಹೋಗಿ ಆಮೇಲೆ ಅಲ್ಲಿ ಆ ಊರು ಸಿಗ್ತದೆ. ಇದು ನಿಜವಾಗಿಯೂ ಬುಡೋಳಿ ಜಂಕ್ಷನ್. ಬುಡೋಳಿ ಇರುವಲ್ಲಿ ಬೇರೆ ಹೆಸರಿನ ನಾಮಫಲಕವನ್ನ ಇಲ್ಲಿ ಹಾಕಿದ್ದಾರೆ. ನಾವೀಗ ಬೆರ್ನೆ ಹತ್ತಿರ ಇರುವಂತಹ ಒಂದು ಬೇದ್ರ ಅಂತೇಳಿ ಒಂದು ಊರಿನ ಹತ್ರ ನಾವು ಬಂದಿದ್ದೇವೆ. ಅಲ್ಲಿ ನಾಮಫಲಕದಲ್ಲಿ ಬೇದ್ರ ಅಂತೇಳಿ ಉಂಟು.
ಹಾಗೆ ಆ ಬಗ್ಗೆ ನಾವು ಸ್ಥಳೀಯರಲ್ಲಿ ಕೇಳಿದಾಗ ಬೇದ್ರ ಅಂತ ಹೇಳುವಂತ ಹೆಸರೇ ಇಲ್ಲಿ ಇಲ್ಲ. ಇದು ಯಾರ ಹೆಸರಿಟ್ಟಿದ್ದಾರೆ, ಯಾವ ಹೆಸರಿಟ್ಟಿದ್ದಾರೆ, ಹೇಗೆ ಹೆಸರಿಟ್ಟಿದ್ದಾರೆ, ಪುನರ್ ನಾಮಕರಣ ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಾವು ಇಷ್ಟು ವರ್ಷದಿಂದ ಇಲ್ಲಿ ಸ್ಥಳೀಯರಾಗಿ ನಾವು ಇದ್ದೇವೆ. ಇಲ್ಲಿ ನಮ್ಗೆ ಬೇದ್ರದ ವಿಷಯ ಗೊತ್ತಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಆ ಬಗ್ಗೆ ನಾವು ಅವರನ್ನ ವಿಚಾರಿಸಿದಾಗ ಈ ಬೇದ್ರ ಎನ್ನುವಂತ ಹೆಸರು ಹೇಗೆ ಬಂತು? ಬೇದ್ರ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಮನೆ ಇದೆ ಅಂತೆ, ಆ ಮನೆ ಹೆಸರನ್ನು ತಂದು ಇಲ್ಲಿ ಹಾಕಿದ್ದಾರೆ. ಆನ್ಲೈನ್ ಅಲ್ಲಿ ನೋಡಿ ಏನೋ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ ಒಂದು ಹೆಸರನ್ನು ತಂದು ಹಾಕಿದ್ದಾರೆ. ಇಲ್ಲಿ ಮೈನ್ ಆಗಿ ಬೇಕಾಗಿರುವಂತದ್ದು ದೋರ್ಮೆ, ಆಮೇಲೆ ಮಠದ ಬೆಟ್ಟು, ಕೋಡಿಯಾಡಿ ಮೈನ್ ಇಲ್ಲಿ. ಅದು ಇಲ್ಲಿಂದ ಹತ್ತಿರದಿಂದ ಹೋಗೋದು. ಆದ್ರೆ ಇವರು ಏನ್ ಹೇಳ್ತಾ, ಇವರು NH KNRC ಅವರು ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಗೂಗಲ್ ಅಲ್ಲಿ ನೋಡಿ, ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ ಅವ್ರಿಗೆ ಇಷ್ಟ ಬಂದಂತ ಹೆಸರಾಗಿ ಹೋಗ್ತಾರೆ. ನಿಜವಾಗಿ ಊರಿಗೆ ಹೆಸರು ಹೇಗೆ? ಇದಂದ್ರೆ ಪುರಿಯ. ಈ ಪುರಿಯ ಏರಿಯಾ ಅಂದ್ರೆ ಅವರು ಸೈನ್ ಬೋರ್ಡ್ ಹಾಕುವಾಗ ಆ ಕಡೆದು ಹಾಕ್ಬೇಕಲ್ಲ, ಈ ಕಡೆದು ಹಾಕುವಾಗ ಬೇದ್ರಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಅಂದ್ರೆ ಕೋಡಿಯಾಡಿ ಹಾಕ್ಬೇಕು, ಇಲ್ಲಾಂದ್ರೆ ಮಟ್ಟದ, ಇಲ್ಲಾಂದ್ರೆ ದೋರ್ಮೆ ಮಟ್ಟದ, ಇಲ್ಲಾಂದ್ರೆ ಕೋಡಿಯಾಡಿ ಹಾಕ್ಬೇಕು. ಗೌರ್ಮೆಂಟ್ ಶಾಲೆ ಉಂಟು ಇಲ್ಲಿ. ಮತ್ತೆ ಸ್ವಲ್ಪ ಪೆರ್ಲಪ್ ಅಂತ ಹಾಕಿದ್ದಾರೆ, ಅದು ಕರೆಕ್ಟ್ ಇದೆ. ಪೆರ್ಲಪ್ ಅಂತ ರೈಟ್ ಸೈಡ್ ಕರೆಕ್ಟ್ ಇದೆ. ಇಲ್ಲಿ ಮಾತ್ರ ತುಂಬಾ ಕಡೆ ಇವ್ರದ್ದು ಹೆಸರು ಬೇರೆ ಬೇರೆ ಹೆಸರು ಇದೆ. ನಮ್ಗೆ ಊರ್ನವರಿಗೆ ಗೊತ್ತಿರೋದಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇರೋದು ಈ ಥರದ್ದು. ಅದು ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ. ಜನರಲ್ದು ಹೇಳಿ ಸಾಕಾಗಿ ಹೋಗ್ತದೆ. ಎಂತಂದ್ರೆ ಯಾರು ಯಾವ ಊರು ಅಂತ ಹೇಳಿ. ನಿಜವಾಗಿ ಹೇಳೋದಾದ್ರೆ ನಾನು ಫಸ್ಟ್ ಟೈಮ್ ಕೇಳಿದ್ವಿ ಬೇದ್ರ ಅಂತ ಹೇಳಿ. ಈ ಊರಿನವನ ಎಷ್ಟು 10-30 ವರ್ಷ ಆಯ್ತು ಇಲ್ಲಿ, ಫಸ್ಟ್ ಟೈಮ್ ಕೇಳಿದ್ವಿ. ಹೆದ್ದಾರಿ ಪ್ರಾಧಿಕಾರದ ನಾಮ ಪುರಾಣದಿಂದ ಊರಿನ ಹೆಸರನ್ನು ಸಹ ಬದಲಾಯಿಸಿದ್ದಾರೆ. ಆ ಬಗ್ಗೆ ಈ ಊರಿನ ನಿಜವಾದ ಹೆಸರನ್ನ ಇಲ್ಲಿ ಇಡಬೇಕು ಅಂತೇಳಿ ಸ್ಥಳೀಯರ ಅಂಬೋಣ. ರಾಷ್ಟ್ರೀಯ ಹೆದ್ದಾರಿ ಆರಂಭವಾಗುವಂತಹ BC ರೋಡು ಎನ್ನುವಂತ ನಗರದ ಹೆಸರನ್ನೇ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಮ್ಮ ನಾಮಫಲಕದಲ್ಲಿ BC ರಸ್ತೆ ಎನ್ನುವಂತ ಕನ್ನಡದ ಅಭಿಮಾನದಿಂದ ಇಂಗ್ಲಿಷ್ನ ಹೆಸರನ್ನೇ ತರ್ಜುಮೆ ಮಾಡಿ BC ರಸ್ತೆ ಅಂತೇಳಿ ಹೆಸರನ್ನು ಕೊಟ್ಟಿದ್ದಾರೆ ನಾಮಫಲಕದಲ್ಲಿ. BC ರಸ್ತೆ ಅಂತೇಳಿ ಯಾರೂ ಅದನ್ನ ಹೇಳುವುದಿಲ್ಲ. ಅಲ್ಲದೆ ಯಾವುದೇ ಕಡತದಲ್ಲಿ BC ರಸ್ತೆ ಎನ್ನುವಂತ ಹೆಸರಿಲ್ಲ. ಮಾಮೂಲಿಯಾಗಿ ಎಲ್ಲರೂ ಹೇಳುವಂತ ಹೆಸರು BC ರೋಡು. ಆದ್ರಿಂದ ಕೆಲವರಿಗೆ BC ರಸ್ತೆ ಅಂದ್ರೆ ಯಾವ ಊರು ಎನ್ನುವಂತ ಒಂದು ಸಂಶಯ ಆಗಿದೆ. ನಮ್ಮ ನಾಮಫಲಕದಲ್ಲಿ BC ರಸ್ತೆ ಅಂತ ನಮೂದಿಸಲಾಗಿದೆ. ಅದನ್ನ ಆದಷ್ಟು ಬೇಗ ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಬರುವಂತಹ ಪ್ರಯಾಣಿಕರನ್ನ ಅವರ ಊರಿನಲ್ಲಿ ಇಳಿಸುವಂತ ಕಾರ್ಯವನ್ನ ಮಾಡಬೇಕು, ಅವರಿಗೆ ಸಹಕಾರವನ್ನ ನೀಡಬೇಕು. ಈ ಊರಿನ ಹೆಸರುಗಳು ಬೋರ್ಡುಗಳನ್ನ ಬದಲಾಯಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.